ಡಿಕೆಶಿ ಭೇಟಿಗೆ ಸಿಗದ ರಾಜಣ್ಣ ಮೀಟಿಂಗ್ನಲ್ಲಿ ಮಿಂಚಿಂಗ್. ಡಿಕೆ ಸಿಎಂ ಆಗೋ ಬಗ್ಗೆ ಭವಿಷ್ಯ ನುಡಿದ ಅಜ್ಜಯ್ಯ. ಬಿಬಿಎಂಪಿ ನಟ್ಟು ಬೋಲ್ಟು ಟೈಟ್ ಮಾಡಿ ಡಿಕೆ ಸಾಹೇಬ್ರೆ ಎಂದ ನೆಟ್ಟಿಗರು. ಚೆನ್ನೈ ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಬೈಕ್ ಸಂಚಾರ ಕ್ಯಾನ್ಸಲ್. ಎಲ್ಲವನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿದೆ. ಡಿಕೆಶಿ ಸಿಎಂ ಕೂಗು ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬಣ ಆಕ್ಟಿವ್ ಆಗಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಎಸ್ಟಿ ಸಮುದಾಯದ ಶಾಸಕರು ಸಭೆ ಸೇರಿದರು. ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಕುತೂಹಲ ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗಿನ ಸಭೆಗೆ ಗೈರಾಗಿದ್ದ ಸಚಿವ ರಾಜಣ್ಣ ಈ ಸಭೆಗೆ ಹಾಜರಾಗಿದ್ದರು. ನಮ್ಮ ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಇದರಲ್ಲಿ ರಾಜಕಾರಣ ಇಲ್ಲ ಅಂತ ರಾಜಣ್ಣ ಸಮಜಾಶೆ ಕೊಟ್ಟರು. ಇನ್ನು ನಿನ್ನೆ ಸಂಜೆ ಸಚಿವ ಕೆಎನ್ ರಾಜಣ್ಣ ಹುಡುಕೊಂಡು ಅವರ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು. ಸಿಎಂ ಸೂಚನೆ ಮೇರೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚಿಸಲು ರಾಜಣ್ಣ ಬಳಿ ಬಂದಿದ್ರು. ಆದರೆ ಡಿಕೆಶಿ ಬರುವ ಮೊದಲು ರಾಜಣ್ಣ ಹೊರಗಡೆ ಹೋಗಿದ್ರು. ಅನಾರೋಗ್ಯದ ನೆಪ ಹೇಳಿ ಡಿಕೆಶಿ ಭೇಟಿಗೆ ಬರಲಿಲ್ಲ. ಆದರೆ ರಾತ್ರಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ರಾಜಣ್ಣ ಭಾಗಿಯಾಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆ ಅಂತ ನೊಣವಿನಕೆರೆ ಅಜ್ಜಯ್ಯ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿ ಶ್ರೀಮಠದ ಆಶೀರ್ವಾದದಿಂದ ಸಿಎಂ ಆಗ್ತಾರೆ, ಯಾವ ದಿನ ಅಂತ ಹೇಳೋದಕ್ಕಾಗಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಎಲ್ಲರ ಆಶೆನೇ ಇದೆ. ರೈತರದು, ಸದ್ಭಕ್ತರದು, ವರ್ತಕರದು ಎಲ್ಲರ ಆಸೆ ಇದೆ. ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ, ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ. ನಮ್ಮ ಶ್ರೀಮಠದ ಆಶೀರ್ವಾದ ಇದೆ, ಒಂದು ದಿನ ಅವರು ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೀವಿ. ದಿನಗಳಲ್ಲಿ ಹೇಳೋಕ್ಕಾಗಂಗಿಲ್ಲ. ದಿನಗಳನ್ನು ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ, ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ, ವಿವಾದಗಳು ಹೇಗೆ ನಡೀತಾ ಇದೆ. ಒಂದು ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆ ವೇಳೆ ಸ್ಯಾಂಡಲ್ವುಡ್ ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿದರು. ಸ್ಯಾಂಡಲ್ವುಡ್ ಕಲಾವಿದರ ಮೇಲೆ ನನಗೆ ಕೋಪ ಬಂದಿದೆ. ನೆಲ ಜಲ ವಿಚಾರದಲ್ಲಿ ಕೈಜೋಡಿಸದ ಕಲಾವಿದರಿಗೆ ವಾರ್ನ್ ಮಾಡಿ ಯಾರ್ಯಾರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದರು. ಈ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿಗರು ಡಿಸಿಎಂ ಡಿಕೆಶಿಗೆ ಚಾಟಿ ಬೀಸಿದ್ದಾರೆ. ಮೊದಲು ರಸ್ತೆ ಗುಂಡಿ ಮುಚ್ಚದ ಬಿಬಿಎಂಪಿ ಅವರ ನಟ್ಟು ಬೋಲ್ಟ್ ಟೈಟ್ ಮಾಡಿ, ನಂತರ ಸಿನಿಮಾದವರ ನಟ್ಟು ಬೋಲ್ಟ್ ಟೈಟ್ ಮಾಡೋರಂತೆ ಅಂತ ಗುಂಡಿ ಬಿದ್ದ ರಸ್ತೆಯ ವಿಡಿಯೋವನ್ನು ಡಿಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲಸೂರು ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಬಿಎಂಟಿಸಿ ಸೇರಿದಂತೆ ವಾಹನಗಳ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಅತ್ತ ಕೆಂಗೇರಿ ರಸ್ತೆ ಸಿಗ್ನಲ್ ಗುಂಡಿ ಬಿದ್ದು ಓಡಾಟಕ್ಕೆ ಕಷ್ಟವಾಗ್ತಾ ಇದೆ. ಇತ್ತ ಚನ್ನಸಂದ್ರ ಹೊಸ ರಸ್ತೆ ಗುಂಡಿ ಬಿದ್ದಿರೋದ್ರಿಂದ ಸಮಸ್ಯೆ ದುಪ್ಪಟ್ಟಾಗ್ತಾ ಇದೆ ಅಂತ ಜನ ಚಾಟಿ ಬೀಸಿದ್ದಾರೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇನಲ್ಲಿ ಹೋಗುವ ಬೈಕ್ ಸವಾರರಿಗೆ ಹೆದ್ದಾರಿ ಪ್ರಾಧಿಕಾರ ಶಾಕ್ ಕೊಟ್ಟಿದೆ. ಈ ಎಕ್ಸ್‌ಪ್ರೆಸ್ ಹೈವೇಗೆ ಬೈಕ್ ಸವಾರರ ಪ್ರವೇಶಕ್ಕೆ ನಿಷೇಧ ಹೇರುವ ಮೂಲಕ ಶಾಕ್ ಕೊಟ್ಟಿದೆ. ಶೀಘ್ರದಲ್ಲೇ ಎಂಟ್ರಿ ಮತ್ತು ಎಕ್ಸಿಟ್ ಜಾಗದಲ್ಲಿ ಸೈನ್ ಬೋರ್ಡ್ಗಳನ್ನು ಅಳವಡಿಕೆ ಮಾಡಲಿದ್ದಾರೆ. ಕಳೆದ ವಾರವಷ್ಟೇ ಕರ್ನಾಟಕ ಭಾಗದ ಎಕ್ಸ್‌ಪ್ರೆಸ್ ವೇ 70 ಕಿಲೋಮೀಟರ್ನಷ್ಟು ಸಂಚಾರಕ್ಕೆ ಮುಕ್ತವಾಗಿತ್ತು. ಅದರಂತೆ ವಾಹನ ಸಂಚಾರವೂ ನಡೀತಾ ಇದೆ. ಆದರೆ ಭಾನುವಾರ ಕಾರಿಗೆ ಬೈಕ್ ಡಿಕ್ಕಿಯಾಗಿ ಕಾರ್ನಲ್ಲಿದ್ದವರು ಹಾಗೂ ಬೈಕ್ ಸವಾರ ಸೇರಿ 5 ಮೃತಪಟ್ಟಿದ್ದಾರೆ. ಎಕ್ಸ್‌ಪ್ರೆಸ್ ಹೈವೇ ಓಪನ್ ಆಗಿ ಒಂದು ವಾರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಅಪಘಾತ ನಿಯಂತ್ರಣಕ್ಕಾಗಿ ಬೈಕ್ ಸಂಚಾರವನ್ನು ಹೆದ್ದಾರಿ ಪ್ರಾಧಿಕಾರ ನಿಷೇಧ ಮಾಡಿದೆ. ಈ ಮೂಲಕ ದೇಶದ ಯಾವುದೇ ಎಕ್ಸ್‌ಪ್ರೆಸ್ ವೇನಲ್ಲೂ ಬೈಕ್ ಸಂಚಾರಕ್ಕೆ ಅವಕಾಶ ಇಲ್ಲದಂತಾಗಿದೆ. ಇನ್ನು ಎಕ್ಸ್‌ಪ್ರೆಸ್ ಹೈವೇಗಳಲ್ಲಿ ಗಸ್ತು ವಾಹನಗಳ ಮೂಲಕ ಬೈಕ್ ಸವಾರರಿಗೆ ಓಡಾಡದಂತೆ ಸೂಚನೆ ನೀಡಲಾಗ್ತಾ ಇದೆ. ಬೆಂಗಳೂರಿಗರಿಗೆ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ನಿಯಮ ಉಲ್ಲಂಘಿಸಿದವರಿಗೆ ದಂಡದ ಬರೆ ಎಳೆದಿದೆ. ಕುಡಿಯುವ ನೀರನ್ನ ಅನ್ಯ ಬಳಕೆಗೆ ಬಳಸಬಾರದು, ಅನ್ಯ ಬಳಕೆಗೆ ಬಳಸಿದ್ರೆ ದಂಡ ಹಾಕ್ತೀವಿ ಅಂತ ಆದೇಶ ಮಾಡಿತ್ತು. ಬಿಡಬ್ಲ್ಯೂಎಸ್ಎಸ್ಬಿ ಆದೇಶಕ್ಕೂ ಡೋಂಟ್ ಕೇರ್ ಅನ್ನದೇ ಕುಡಿಯುವ ನೀರನ್ನ ಅನ್ಯ ಬಳಕೆಗೆ ಬಳಸಿದ ಬೆಂಗಳೂರಿನ 417 ಜನರಿಗೆ ನೋಟಿಸ್ ನೀಡಿ ದಂಡ ಹಾಕಿದೆ. 417 ಜನರಿಂದ 20.85 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಇನ್ನು ಬೆಂಗಳೂರು ದಕ್ಷಿಣ ವಲಯದಲ್ಲೇ ಹೆಚ್ಚು ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಬೆಂಗಳೂರು ಪೂರ್ವ ವಲಯದಲ್ಲಿ 105 ಕೇಸ್ ದಾಖಲಿಸಿ 4,25,000 ರೂಪಾಯಿ ದಂಡ ಹಾಕಲಾಗಿದೆ. ಅದರಂತೆ ಬೆಂಗಳೂರು ದಕ್ಷಿಣ ಝೋನ್ನಲ್ಲಿ 111 ಕೇಸ್ ದಾಖಲಿಸಿ 5,55,000 ರೂಪಾಯಿ ದಂಡ ಸಂಗ್ರಹಿಸಿದ್ದಾರೆ. ಈಗ ನಾವು ಪ್ರಾರಂಭದಲ್ಲೇ ಮಾಡಿದ್ದೇವೆ, ಸೊ ಇದಕ್ಕೆ ಕಂಟ್ರೋಲ್ ಬರ್ತದೆ. ಏನಾಗುತ್ತೆ, ಜನರಿಗೆ ಸಾಕಷ್ಟು ಅರಿವು ಮೂಡಿಸಿದ್ದೇವೆ. ಆದರೂ ಕೂಡ ಕೆಲವರು ಈ ಥರ ದುರ್ಬಳಕೆ ಮಾಡಿದರೆ ಅನಿವಾರ್ಯವಾಗಿ ಅವ್ರ ಮೇಲೆ ನಾವು ದಂಡವನ್ನು ವಿಧಿಸಬೇಕಾಗುತ್ತೆ. ಇಲ್ಲ, ಅರ್ಧಿ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಈ ವರ್ಷ ನಾವು ಫೆಬ್ರವರಿಯಿಂದ ಮಾಡಿದ್ದೇವೆ ಆದೇಶ. ಫೆಬ್ರವರಿಯಿಂದ ಇಲ್ಲಿವರೆಗೆ ನಮಗೆ ಕಳೆದ 1.5 ತಿಂಗಳಲ್ಲಿ 417 ಕೇಸ್ ಆಗಿದೆ. ಇಲ್ಲ, ಜನರಿಗೆ ಇದ್ರ ಬಗ್ಗೆ ಜಾಸ್ತಿ ಆದಷ್ಟು ನಾವು ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀವಿ. ಜನ ಜಾಸ್ತಿ ಸಣ್ಣ ವೈಲೇಷನ್ಸ್ ಇದ್ದರೂ ಕೂಡ ನಾವು ಅದನ್ನು ಗಣನೆಗೆ ತಗೊಳ್ತಾ ಇದ್ದೀವಿ.
ಕಪ್ಪು ಕಲ್ಲಿನ ಕ್ವಾರಿಯಲ್ಲಿ ಕಲ್ಲು ಸ್ಫೋಟಕ್ಕೆ ಸಂಗ್ರಹಿಸಿಟ್ಟಿದ್ದ ಡೆಟೋನೇಟರ್ ಹಾಗೂ ಜಿಲೆಟಿನ್ ಕಡ್ಡಿಗಳು ಬಿಸಿಲಿನ ತಾಪಕ್ಕೆ ಸ್ಫೋಟಗೊಂಡಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ವಿಟ್ಲ ಮುಡ್ನೂರು ಮಾಡತ್ತಡ್ಕ ಎಂಬಲ್ಲಿ ಘಟನೆ ನಡೆದಿದೆ. ಅಬ್ದುಲ್ ಕುಂಜಿ ಎಂಬುವರ ಮಾಲೀಕತ್ವದ ಎನ್ಎಸ್ ಕ್ವಾರಿಗೆ ಸ್ಫೋಟಕಕ್ಕಾಗಿ ಬಳಸಲು ಸುಮಾರು 50 ಡಿಟೋನೇಟರ್ ಹಾಗೂ 100 ಜಿಲೆಟಿನ್ ಕಡ್ಡಿಗಳನ್ನು ಸಂಗ್ರಹಿಸಿಟ್ಟಿದ್ರು. ಮಲರಾಯ ಮೂವರ್ ದೈವಂಗಲ್ ದೇವಸ್ಥಾನದ ಜಾಗದಲ್ಲಿ ಅಕ್ರಮವಾಗಿ ಹೂತಿಡಲಾಗಿತ್ತು. ಆದರೆ ಬಿಸಿಲಿನ ತಾಪಕ್ಕೆ ಈ ಸ್ಫೋಟಕಗಳು ಭಾರೀ ಶಬ್ದದೊಂದಿಗೆ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಸ್ಥಳೀಯ ಸುಮಾರು 12 ಕಡೆಗಳಲ್ಲಿ ಹಾನಿಯಾಗಿದ್ದು, ಮನೆಯ ಗೋಡೆ ಬಿರುಕು ಬಿಟ್ಟಿದ್ದು, ಗಾಜು ಸಿಮೆಂಟ್ ಶೀಟ್ಗಳು ಪೀಸ್ ಆಗಿವೆ. ಘಟನೆಯ ವೇಳೆ ಅಲ್ಲಿ ಯಾರೂ ಇಲ್ಲದೇ ಇದ್ದಿದ್ದರಿಂದ ಭಾರೀ ದುರಂತ ತಪ್ಪಿದೆ. ಅಕ್ರಮವಾಗಿ ಸ್ಫೋಟಕ ಸಂಗ್ರಹಿಸಿಟ್ಟಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪೊಲೀಸರು ಕಲ್ಲು ಕ್ವಾರಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಏನಾಗಿದೆ, ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ತಂದಂಥ ಸಣ್ಣ ಪುಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು 50 ಡೆಟೋನೇಟರ್ಸ್ ಮತ್ತು 100 ಜೆಲಟಿನ್ ಸ್ಟಿಕ್ಸು ಇಲ್ಲಿ ತೊಗೊಬಂದು ಇಟ್ಟು, ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನು ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ದು, ಅವ್ರ ವಿರುದ್ಧ ನಾವೀಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ. ಕೋರ್ಟ್ ಆದೇಶವಿದೆ ಎಂದು ಸ್ಥಳೀಯ ಆಡಳಿತದ ಗಮನಕ್ಕೆ ತರದೆ ಮಠದ ಜಾಗವನ್ನ ಮಸೀದಿ ಸದಸ್ಯರು ತೆರವು ಮಾಡಿದ್ದಾರೆ. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದ ಬಳಿ ಘಟನೆ ನಡೆದಿದೆ. ಬಡಾಮ ಖಾನ್ ಜಾಮಿಯಾ ಮಸೀದಿ ಕಮಿಟಿಯ ಸದಸ್ಯರು ಕೋರ್ಟ್ ಆದೇಶವಿದೆ ಎಂದು 250ಕ್ಕೂ ಹೆಚ್ಚು ಅನ್ಯಕೋಮಿನ ಯುವಕರು ನಗರಸಭೆ ಗಮನಕ್ಕೆ ತರದೆ ಜೆಸಿಬಿ ತಂದು ನಿನ್ನೆ ಮನೆ, ಹೋಟೆಲ್ ಹಾಗೂ ಕಟ್ಟಡವನ್ನ ತೆರವು ಮಾಡಿದ್ದಾರೆ. ಈ ಬಗ್ಗೆ ನಲ್ಲೂರು ಮಠದ ವಂಶಸ್ಥರು, ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಸಂಘಟನೆಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗುತ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಜೆಸಿಬಿಯನ್ನ ಹೊರಗೆ ಕಳಿಸಿ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಕೂಡಲೇ ತೆರವು ಕಾರ್ಯಾಚರಣೆ ನಿಲ್ಲಿಸಿ ಹಿಂದೂ ಸಂಘಟನೆ ಹಾಗೂ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ. ನಲ್ಲೂರು ಮಠದ ಕುಟುಂಬಸ್ಥರು ನಮ್ಮ ಮನೆ ತೆರವು, ತಮ್ಮ ಆಸ್ತಿಗೆ ಅಕ್ರಮ ಪ್ರವೇಶ ಹಾಗೂ ಆಸ್ತಿ ಹಾನಿಯಾಗಿದೆ ಎಂದು ದೂರು ನೀಡಿದ್ರು. ಅದರಂತೆ ವಕ್ಫ್ ಬೋರ್ಡ್ ಅಧಿಕಾರಿ ಸೇರಿ ಜಾಮಿಯಾ ಮಸೀದಿ ಕಮಿಟಿಯ 14 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಬಿಸಿ ಬಿಸಿ ಹೋಳಿಗೆ ಎದ್ದ ತಕ್ಷಣವೇ ಬಾಯಲ್ಲಿ ನೀರೂರುತ್ತೆ. ಬಾಯಿಗೆ ಇಟ್ಕೊಂಡ್ರಂತೂ ಚಪ್ಪರಿಸ್ಕೊಂಡು ತಿನ್ನೋದು ಗ್ಯಾರಂಟಿ. ಇಂಥ ರೆಡಿಮೇಡ್ ಮತ್ತು ಪ್ಲಾಸ್ಟಿಕ್ ಬಳಸಿ ಹೋಳಿಗೆ ತಯಾರು ಮಾಡೋದನ್ನ ತಿಂದ್ರೆ ಆರೋಗ್ಯಕ್ಕೆ ಕಂಟಕ ಫಿಕ್ಸ್. ಇನ್ನು ಬಾಯಲ್ಲಿ ನೀರೂರಿಸಿಕೊಳ್ಳೋರಿಗೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಮೈಸೂರು ಭಾಗದಲ್ಲಿ ಪ್ಲಾಸ್ಟಿಕ್ ಬಳಸಿ ಹೋಳಿಗೆ ರೆಡಿ ಮಾಡ್ತಾ ಇದ್ದ ಕಡೆ ರೇಡ್ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಬೆಂಗಳೂರಿನ ಹಲವೆಡೆ ಹೋಳಿಗೆ ತಯಾರಿಕೆ ಸಮಯದಲ್ಲಿ ಬಿಂದಾಸಾಗಿ ಪ್ಲಾಸ್ಟಿಕ್ ಹಾಳೆ ಬಳಕೆ ಮಾಡಲಾಗ್ತಾ ಇದೆ. ಪ್ಲಾಸ್ಟಿಕ್ ಬಳಕೆ ಮಾಡಿ ಹೋಳಿಗೆ ಮಾಡೋದ್ರಿಂದ ಹಾನಿಕಾರಕ ರಾಸಾಯನಿಕ ಆಹಾರವನ್ನು ಸೇರುವ ಸಾಧ್ಯತೆ ಇದೆ. ಆಹಾರ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧವಿದ್ದರೂ ಯಾವುದೇ ಭೀತಿ ಇಲ್ಲದೆ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಈ ರೀತಿಯ ಹೋಳಿಗೆಯನ್ನು ತಿನ್ನೋದ್ರಿಂದ ಜನ ಆರೋಗ್ಯ ಕೆಡಿಸಿಕೊಳ್ಳೋದು ಪಕ್ಕ. ಹೀಗಾಗಿ ಹೋಳಿಗೆ ತಯಾರಿಕಾ ಅಂಗಡಿಗಳ ಮೇಲೆ ತೀವ್ರ ನಿಗಾ ವಹಿಸಬೇಕು. ಜನರು ಕೂಡ ಇದರ ಬಗ್ಗೆ ಎಚ್ಚರದಿಂದ ಇರಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಆಹಾರಕ್ಕೂ ಸಾಸ್ಗಳನ್ನು ಬಳಸೋದು ಕಾಮನ್ ಆಗಿದೆ. ಚಪಾತಿಗೆ ಟೊಮ್ಯಾಟೊ ಕೆಚಪ್, ಗೋಬಿಗೆ ಸಾಸ್ಗಳು, ಹೀಗೆ ತರಹೇವಾರಿ ಸಾಸ್ಗಳನ್ನು ಜನ ಬಳಕೆ ಮಾಡ್ತಾ ಇದ್ದಾರೆ. ಕಲಬೆರಕೆ ಸಾಸ್ಗಳನ್ನು ಬಳಸೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ಆರೋಗ್ಯ ಇಲಾಖೆ ಶಾಕಿಂಗ್ ಮಾಹಿತಿ ನೀಡಿದೆ. ಇತ್ತ ಕಲಬೆರಕೆ ಕೆಚಪ್ ಮಕ್ಕಳ ಮೇಲೆ ಬೀರುವ ಎಫೆಕ್ಟ್ ಎಂಥದ್ದು ಎನ್ನುವುದರ ಬಗ್ಗೆ ತಜ್ಞ ವೈದ್ಯರು ಮಾಹಿತಿ ನೀಡಿದ್ದಾರೆ. ಸಾಸ್ ದಟ್ಟವಾಗಿ ಕೆಂಪಗೆ ಕಾಣಲಿ ಅಂತಾನೆ ಕೃತಕ ಕಲರನ್ನು ಬಳಸ್ತಾ ಇದ್ದಾರೆ. ಸೋಡಿಯಂ ಬೆಂಜೋಯೇಟ್ ಹೆಚ್ಚಾಗಿ ಬಳಸ್ತಾ ಇದ್ದು ಇದರಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಿರಲಿದೆ. ಇದರಿಂದ ಬಿಪಿ ಬರೋ ಸಾಧ್ಯತೆ ಇದ್ದು ಮಕ್ಕಳ ಆರೋಗ್ಯಕ್ಕೂ ಎಫೆಕ್ಟ್ ಆಗಲಿದೆ. ಸೋಡಿಯಂ ಬೆಂಜೋಯೇಟ್ನಿಂದ ಮಕ್ಕಳ ರಕ್ತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಅಂಶ ಸೇರಿಕೊಳ್ಳುತ್ತೆ. ಇದು ದೇಹದ ಅಂಗಾಂಗಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ತಜ್ಞ ವೈದ್ಯರು ಹೇಳಿದ್ದಾರೆ. ಕಲರ್ ಇರುತ್ತೆ, ಅದು ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಅದರದ್ದು ಲೈಫ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಸ್ಟೋರಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಅದಕ್ಕೆ ಸೋಡಿಯಂ ಬೆಂಜೋಯೇಟ್ ಅಂತ ಪ್ರಿಸರ್ವೇಟಿವ್ ಹಾಕ್ತಾರೆ. ಈ ಚಿಕ್ಕ ಮಕ್ಕಳು ನಾವು ಯೂಶಲಿ ಟೇಸ್ಟ್ ಸ್ವಲ್ಪ ಕೆಚಪ್ ಕೊಟ್ಟರೆ ಜಾಸ್ತಿ ತಿಂತಾರೆ ಅಂತ ಒಂದು ಆಸೆಯಿಂದ ತಾಯಂದಿರು ಕೆಚಪ್ನ ಹಾಕ್ತಾರೆ. ಇಡ್ಲಿಗಾಗಿರ್ಬೋದು, ದೋಸೆಗೆ, ಚಪಾತಿಗೆ. ಸಣ್ಣ ವಯಸ್ಸಲ್ಲೇ ಸೋಡಿಯಂ ಬೆಂಜೋಯೇಟ್ ಪ್ರಮಾಣ ಜಾಸ್ತಿ ಸೇರಿದಾಗ ಅವ್ರಿಗೆ ಬ್ಲಡ್ ಪ್ರೆಷರ್ ಅಷ್ಟೇ ಅಲ್ಲ, ಕಿಡ್ನಿ ಮೇಲೆ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.